ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ವರ್ಷದ ಕೊನೆಯ ದಿನಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು, ಮಲ್ಟಿ ಸ್ಟಾರ್ಗಳ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗಿ ತುಂಬಾನೇ ವರ್ಷಗಳಾಯಿತು. ಈಗ ಅವೆಲ್ಲದನ್ನ ನಾವು ರಜೆ ದಿನಗಳಲ್ಲಿ ಕಣ್ತುಂಬಿಕೊಳ್ಳುವಂತಹ ಒಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಬನ್ನಿ, ಈ ವಾರ ಅಂದರೆ ಡಿಸೆಂಬರ್ 25ಕ್ಕೆ, ಆ್ಯಕ್ಚುಲಿ ಅದು 26 ಶುಕ್ರವಾರ ರಿಲೀಸ್ ಆಗಬೇಕು. ರಜೆಗಳಿರೋ ಕಾರಣ ಒಂದು ದಿನ ಮುಂಚೆ ಡಿಸೆಂಬರ್ 25ಕ್ಕೆ ಈ ವಾರ ಸಿನಿಮಾಗಳು ಬಹುತೇಕವಾಗಿ ರಿಲೀಸ್ ಆಗ್ತಾ ಇದ್ದಾವೆ. ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಅದರ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಬಂದಿದ್ದೀನಿ. ರಜೆಗಳಿದೆ, ಚಳಿ ಇದೆ. ಈ ಬೆಚ್ಚನೆಯ ಚಳಿಯಲ್ಲಿ ನೀವು ಬಿಸಿ ಬಿಸಿಯಾದ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ನಮಗೊಂದು ಸಾರ್ಥಕತೆಯನ್ನ ನೀವು ತಂದುಕೊಡಿ. ಬನ್ನಿ, ಈಗ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 3 ಸಿನಿಮಾಗಳು, ಹಿಂದಿಯಲ್ಲಿ 2, ತೆಲುಗಿನಲ್ಲಿ 7, ತಮಿಳಲ್ಲಿ 2, ಮಲಯಾಳಂನಲ್ಲಿ 3, ಇಂಗ್ಲಿಷಲ್ಲಿ 2, ಒಟ್ಟು 19 ಸಿನಿಮಾಗಳು ವರ್ಷದ ಕೊನೆಯ ವಾರದಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ನೋಡೋದಾದ್ರೆ, ಕನ್ನಡದಲ್ಲಿ ಈ ಒಂದು ಪೋಸ್ಟರ್ನ ತೋರಿಸ್ಬಿಡ್ತೀನಿ. ಎಷ್ಟು ಥಿಯೇಟರ್ಗಳಿದಾವೆ ಅನ್ನೋದನ್ನ ನೀವು ಒಂದು ಸರಿ ನೋಡಿ. ಮಾರ್ಕ್ ಅನ್ನುವಂಥ ಒಂದು ಸಿನಿಮಾ ಥಿಯೇಟರ್ಗಳ ಲಿಸ್ಟನ್ನು ನೋಡೋದಕ್ಕೇನೆ ತುಂಬ ಖುಷಿ ಆಗತ್ತೆ. ಒಂದು ಸಿನಿಮಾ ಇಷ್ಟೊಂದು ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ ಅಂದರೆ ಕನ್ನಡಕ್ಕೆ ಇದೊಂದು ದೊಡ್ಡದಾದ ಹಬ್ಬ. ಕನ್ನಡ ಅಷ್ಟೇ ಅಲ್ಲ, ಚಿತ್ರರಂಗಕ್ಕೆ ಒಂದು ದೊಡ್ಡದಾದ ಹಬ್ಬ. ಏನಪ್ಪ ಇದು ಮಾರ್ಕ್ ಅಂದರೆ, ನೋಡಿ, ಇದು ಮೂಲತಃ ಕನ್ನಡ ಸಿನಿಮಾ ಆದರೂ ಕೂಡ ಮಲಯಾಳಂ, ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಬಾದ್ಶಾ ಕಿಚ್ಚ ಸುದೀಪ್ ಸಿನಿಮಾ ಅಂದರೆ ಪಕ್ಕಾ ಮಾಸ್ ಸಿನಿಮಾ. ಬರೋಬ್ಬರಿ 1 ವರ್ಷದ ನಂತರ ಮಾರ್ಕ್ ಸಿನಿಮಾ ಮೂಲಕ ಸುದೀಪ್ ಕರುನಾಡಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಸುದೀಪ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡೋಕೆ ತುದಿಗಾಲಲ್ಲಿ ಕಾಯ್ತಾ ಇರೋ ಪ್ರೇಕ್ಷಕರಿಗೆ ಡಿಸೆಂಬರ್ 25 ಕಣ್ತುಂಬಿಕೊಳ್ಳೋ ದಿನ. ಮೂಲತಃ ಕನ್ನಡ ಭಾಷೆದ್ದಾದ್ರೂ ಕೂಡ ಮಲಯಾಳಂ, ತೆಲುಗು, ತಮಿಳು ಭಾಷೆಗಳಲ್ಲಿ ಇದು ತೆರೆ ಕಾಣ್ತಾ ಇದೆ. ಏನಪ್ಪ ಈ ಕಥೆ? ಅಮಾನತುಗೊಂಡ ಪೊಲೀಸ್ ಅಧಿಕಾರಿ, ದರೋಡೆಕೋರರು ಮತ್ತು ಭ್ರಷ್ಟ ಅಧಿಕಾರಿಗಳ ಮಾರಣಾಂತಿಕ ಸಂಬಂಧದ ವಿರುದ್ಧ ಹೋರಾಡೋ ಕಥೆ. ಅವ್ಯವಸ್ಥೆಯ ಈ ರಾಜ್ಯದಲ್ಲಿ ಖಳನಾಯಕರನ್ನ ಹತ್ತಿಕ್ಕಲು ಮತ್ತು ಜನರಿಗೆ ನ್ಯಾಯ ದೊರಕಿಸಿಕೊಡಲು ಪೊಲೀಸ್ ಅಧಿಕಾರಿ ರೂಪದಲ್ಲಿ ಕಿಚ್ಚ ಸುದೀಪ್ ನಟಿಸಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ನಿಮಗೆ ಊಹಿಸಲು ಸಮಯ ಕೊಡದಷ್ಟು ಉಸಿರು ಬಿಗಿ ಹಿಡಿದು ನೋಡಿಸಿಕೊಂಡು ಹೋಗುವಂತ ಒಂದು ಸಿನಿಮಾ. ಈ ಸಿನಿಮಾದ ಮಸ್ತ್ ಮಲ್ಲಿಕಾ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಈ ಹಾಡಿಗೆ ವಿಶೇಷ ಏನಂದ್ರೆ, ಈ ಹಾಡಿಗೆ ದನಿ ನೀಡುವ ಮೂಲಕ ಸುದೀಪ್ ಅವರ ಮಗಳು ಸಾನ್ವಿ ಸ್ಯಾಂಡಲ್ವುಡ್ನಲ್ಲಿ ಮೊದಲ ಹೆಜ್ಜೆಯನ್ನಿಟ್ಟಿದ್ದಾರೆ. ಸತ್ಯಜ್ಯೋತಿ ಫಿಲ್ಮ್ಸ್ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಲಾಂಛನದಡಿಯಲ್ಲಿ ಸೆಂದಿಲ್ ತ್ಯಾಗರಾಜನ್ ಹಾಗೂ ಅರ್ಜುನ್ ತ್ಯಾಗರಾಜ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ವಿಜಯ್ ಕಾರ್ತಿಕೇಯನ್ ಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್, ಛಾಯಾಗ್ರಹಣವನ್ನ ಶೇಖರ್ ಚಂದ್ರ ಹಾಗೂ ಕಲಾ ನಿರ್ದೇಶನವನ್ನ ಶಿವಕುಮಾರ್ ಜೆ ತಾರಾಗಣದಲ್ಲಿ ಬಾದ್ಶಾ ಕಿಚ್ಚ ಸುದೀಪ್, ನವೀನ್ ಚಂದ್ರ, ಯೋಗಿ ಬಾಬು, ಗುರು ಸೋಮಸುಂದರಂ, ಡ್ರ್ಯಾಗನ್ ಮಂಜು, ಶೈನ್ ಟಾಮ್ ಚಾಕೋ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾವನ್ನ ಬೆಚ್ಚನೆಯ ಈ ಒಂದು ಚಳಿಯಲ್ಲಿ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಕಣ್ತುಂಬಿಕೊಳ್ಳಿ. ತುಂಬಾ ಯಶಸ್ವಿ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಕಾಣ್ತಾ ಇದೆ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ 45 ಅನ್ನುವಂಥದ್ದು. ಇಲ್ಲೂ ಕೂಡ ನೋಡಿ, ಇಷ್ಟೊಂದು ಚಿತ್ರಮಂದಿರಗಳ ಲಿಸ್ಟಿಂಗ್ ಅಲ್ಲಿದ್ದಾವೆ. ಇವಾಗ ನನಗೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಚಿತ್ರಮಂದಿರಗಳು ಇನ್ನೂ ಇದಾವ ಆಕ್ಟಿವ್ ಆಗಿ ಅಂತ. ಯಾಕೆಂದ್ರೆ ಒಂದು ದೊಡ್ಡ ಸಿನಿಮಾ ಬರಬೇಕಾದ್ರೆ ಆ ದೊಡ್ಡ ಆಕ್ಟರ್ಗಳಿರ್ಬೋದು, ಅವರ ಒಂದು ಸ್ಟಾರ್ ಕ್ಯಾಸ್ಟ್ ಇರ್ಬೋದು, ಅವರ ಒಂದು ಅಭಿಮಾನಿಗಳಿರ್ಬೋದು, ಅದನ್ನ ತುಂಬಾ ಹಬ್ಬದ ರೀತಿಯಲ್ಲಿ ಅದನ್ನ ಸಡಗರವನ್ನ ಸಂಭ್ರಮ ಪಡ್ತಾರೆ. ಹೀಗಾಗಿ ಈ ಸಿನಿಮಾಗಳು ವರ್ಷದ ಕೊನೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡೋಣ. ಏನಪ್ಪಾ ಈ 45 ಅಂದ್ರೆ, ಇದೊಂದು ಮೂಲತಃ ಕನ್ನಡ ಸಿನಿಮಾ.
ಆದರೆ ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂಗಳಲ್ಲೂ ಕೂಡ ಇದು ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 25ಕ್ಕೆ. ಇದೊಂದು ಕೂಡ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಕನ್ನಡದಲ್ಲಿ ಇದೊಂದು ಅಪರೂಪದ ಮಲ್ಟಿ ಸ್ಟಾರರ್ ಸಿನಿಮಾ. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸಂಗೀತ ನೀಡಿ ಮೊದಲ ಬಾರಿ ಆಕ್ಷನ್ ಕಟ್ ಹೇಳಿದ ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕರಾವಳಿ ಪ್ರತಿಭೆ ರಾಜ್ ಬಿ ಶೆಟ್ಟಿ ಅಬ್ಬರಿಸಿದ್ದಾರೆ. ಈ ಮೂವರ ಕಾಂಬಿನೇಷನ್ ನೋಡೋದಕ್ಕೆ ಒಂದು ಹಬ್ಬ, ಒಂದು ಚಂದ. ಹೇಗಿರ್ಬೋದು, ಹೇಗಿರುತ್ತೆ, ಇವೆಲ್ಲದರ ಜೊತೆ ಕತೆ ಹೇಗೆ ಹೆಣೆದಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ಕಣ್ತುಂಬಿಕೊಳ್ಳುವಂತಹ ಒಂದು ದಿನ ಡಿಸೆಂಬರ್ 25. ಪಾಪಿಗಳಿಗೆ ಪಾಪಿಗಳಾಗಿ, ಒಳ್ಳೆಯವರಿಗೆ ಒಳ್ಳೆಯರಾಗಿರುವಂತಹ ಪಾತ್ರಗಳಲ್ಲಿ ಶಿವಣ್ಣ ಹಾಗೂ ಉಪ್ಪಿ ಕಾಣಿಸ್ಕೊಂಡಿದ್ರೆ, ರಾಜ್ ಬಿ ಶೆಟ್ಟಿ ಕಾಮನ್ ಮ್ಯಾನ್ ಪಾತ್ರವನ್ನೇ ಮಾಡದಂತೆ ಕಾಣಿಸುತ್ತೆ. ಸೈನ್ಸ್ ಫಿಕ್ಷನ್ ರೀತಿಯಲ್ಲಿಯ ಕಥೆ, ಯುದ್ಧ, ಹಿಂಸೆ, ಪಾಪ ಪುಣ್ಯದ ಕಥೆ ಇವೆಲ್ಲ ಕೂಡ ಇದೆ. SP ಸೂರಜ್ ಪ್ರೊಡಕ್ಷನ್ ಅಡಿಯಲ್ಲಿ M ರಮೇಶ್ ರೆಡ್ಡಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಕೊನೆಯ ದೃಶ್ಯದಲ್ಲಿ ನೃತ್ಯಗಾತಿ ಹೆಣ್ಣಿನ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದು ತುಂಬಾ ವಿಶೇಷವಾಗಿದೆ. ಸುಧಾರಾಣಿ ಗೆಸ್ಟ್ ರೋಲ್ ಮಾಡಿದ್ದಾರೆ. ಕಾಲಿವುಡ್ ಖ್ಯಾತ ನಟ ಅರುಣಾಚಲಂ ರಾಜೇಂದ್ರನ್, ಮಾಲಿವುಡ್ನ ಜಾಫರ್ ಸಾದಿಕ್ ಕೂಡ ಅಭಿನಯಿಸಿದ್ದಾರೆ. ಮೂಲತಃ ಕನ್ನಡದ ಈ ಸಿನಿಮಾ ಯಾವ ರೀತಿಯಾಗಿ ಸದ್ದು ಮಾಡುತ್ತೆ ಬೇರೆ ಬೇರೆ ಭಾಷೆಗಳಲ್ಲೂ ಅನ್ನೋದು ನಮ್ಮೆಲ್ಲರ ಕಾತರ ಇದೆ. ಛಾಯಾಗ್ರಹಣವನ್ನ ಸತ್ಯ ಹೆಗಡೆ, ಸಂಕಲನವನ್ನ KM ಪ್ರಕಾಶ್, ಕೊರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್ ಹಾಗೂ ಧನಂಜಯ B. ತಾರಾಗಣದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ಕರಾವಳಿ ಪ್ರತಿಭೆ ರಾಜ್ ಬಿ ಶೆಟ್ಟಿ, ಅರುಣಾಚಲಂ ರಾಜೇಂದ್ರನ್, ಸಾದಿಕ್ ಜಾಫರ್, ಸುಧಾರಾಣಿ, ಕೌಸ್ತುಭ್ ಮಣಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಬೆಸ್ಟ್ ಆಫ್ ಲಕ್ ನಾವು ಹೇಳಿ ಅದು ಯಶಸ್ವಿ ಆಗ್ಬೇಕಂದ್ರೆ ನೀವು ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಈ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಇರುವಂಥದ್ದು, ದೊಡ್ಡ ದೊಡ್ಡ ಎಫೆಕ್ಟ್ಗಳನ್ನ ಮಾಡಿರುವಂಥದ್ದು, ಕ್ಯಾಮ್ರಾ ಇವೆಲ್ಲವನ್ನು ಕೂಡ ನಾವು ಕಣ್ತುಂಬಿಕೊಳ್ಬೇಕಾದ್ರೆ OTT ಅಂತಹ ಒಂದು ಸಣ್ಣ ಟಿವಿನಲ್ಲಿ ನಾವು ನೋಡೋದಕ್ಕಿಂತ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿದಾಗ ಅದರ ಸೌಂಡ್ ಎಫೆಕ್ಟ್, ಸಿನಿಮಾ ಸ್ಪೆಷಲ್ ಎಫೆಕ್ಟ್, ಅದರ ಎಫೆಕ್ಟೇ ಬೇರೆ, ಅದರ ಮಜಾನೇ ಬೇರೆ ಅಲ್ವೇ. ಇನ್ನೊಂದು ಸಿನಿಮಾ, ಇದೊಂದು ಲಕ್ಕಿ ಚಾರ್ಲಿ ಅಂತ ಲಿಸ್ಟಿಂಗ್ ಅಲ್ಲಿ ಇದೆ, ಕಾಮಿಡಿ ಸಿನಿಮಾ. ಬಟ್ ಹೆಚ್ಚು ಮಾಹಿತಿ ಈ ಸಿನಿಮಾದ್ದು ನಮಗೆ ಸಿಗ್ತಾ ಇಲ್ಲ. ಇವತ್ತಿನ ಬೆಳಗ್ಗೆವರೆಗೂ ಕೂಡ ಇದು ಲಿಸ್ಟಿಂಗ್ ಅಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ನಾವು ಹೇಳ್ತಾ ಇದೀವಿ. ಇದು ರಿಲೀಸ್ ಆಗುತ್ತೋ ಬಿಡುತ್ತೋ ಅನ್ನೋದ್ರ ಬಗ್ಗೆ ನಮ್ಗೆ ಕೂಡ ಅನುಮಾನ ಇದೆ. ಏನಪ್ಪಾ ಅಂದ್ರೆ, ಇದೊಂದು ಚಾರ್ಲಿ ಚಾಪ್ಲಿನ್ ಅನ್ನ ಆರಾಧಿಸುವ ಮೂಕ ಹುಡುಗ ಲಕ್ಕಿ ಚಾರ್ಲಿಯ ಅಸಾಧಾರಣ ಕತೆ. ಹಾಸ್ಯ ಮತ್ತು ಹೃದಯ ಸ್ಪರ್ಶಿ ಕ್ಷಣಗಳ ಪರಿಪೂರ್ಣ ಮಿಶ್ರಣ, ಕೊನೆಯವರೆಗೂ ಆರೋಗ್ಯಕರ ಕುಟುಂಬ ಮನೋರಂಜನೆ ನೀಡುವಂತಹ ಒಂದು ಸಿನಿಮಾ. ಹ್ಯಾರಿಸ್ ಫ್ಯಾಕ್ಸಿ ನಿರ್ದೇಶನದ ಈ ಸಿನಿಮಾದಲ್ಲಿ ಮಂಜುನಾಥ್ KN ಪ್ರಮುಖ ಪಾತ್ರದಲ್ಲಿದ್ದು ಚಾರ್ಲಿ ಚಾಪ್ಲಿನ್ ಹಾವಭಾವವನ್ನ ಅನುಕರಣೆ ಮಾಡಿದ್ದಾರೆ. ಇವಿಷ್ಟು 3 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ಈ ಎಲ್ಲ ಸಿನಿಮಾಗಳಿಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಎಲ್ಲ ಸಿನಿಮಾಗಳನ್ನ ದಯವಿಟ್ಟು ಬಿಡುವು ಮಾಡಿಕೊಂಡು, ನಿಮಗೆಲ್ಲರಿಗೂ ಕೂಡ ರಜೆಗಳಿದೆ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ, ಕಣ್ತುಂಬಿಕೊಳ್ಳಿ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ, ಹಿಂದಿಯಲ್ಲಿ 2 ಸಿನಿಮಾಗಳು, ತೂ ಮೇರಿ ಮೈ ತೇರಾ, ತೇರಾ ಮೈ ತೇರಾ ತೂ ಮೇರಿ ಅನ್ನುವಂಥ ಒಂದು ಕಾಮಿಡಿ ರೊಮ್ಯಾಂಟಿಕ್, ಕರ್ಮಣ್ಯ ಅನ್ನುವಂಥ ಆಕ್ಷನ್ ಅಡ್ವೆಂಚರ್ ಹಾಗೂ ಫ್ಯಾಂಟಸಿ 2 ಸಿನಿಮಾಗಳು ಹಿಂದಿನಲ್ಲಿ ಡಿಸೆಂಬರ್ 25ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಇನ್ನು ತೆಲುಗು ಸಿನಿಮಾಗಳು 7 ಸಿನಿಮಾಗಳು, ಶಂಭಾಲ, ಈಶಾ, ಚಾಂಪಿಯನ್, ದಂಡೋರ, ಬ್ಯಾಡ್ ಗರ್ಲ್, ಪತಂಗ, GOAT ಅಂದ್ರೆ ಗೋಟ್ ಅನ್ನುವಂಥ ಒಟ್ಟು 7 ಸಿನಿಮಾಗಳು ತೆಲುಗು ಭಾಷೆಯಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನು ತಮಿಳಲ್ಲಿ 2 ಸಿನಿಮಾಗಳು, ರೆಟ್ಟಾತಾಲ ಅನ್ನುವಂಥ ಆಕ್ಷನ್ ಥ್ರಿಲ್ಲರ್, ಸಿರೈ ಅನ್ನುವಂಥ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಇನ್ನು ಮಲಯಾಳಂನಲ್ಲಿ 3 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ವೃಷಭ ಅನ್ನುವಂಥ ಒಂದು ಸಿನಿಮಾ ಮೂಲತಃ ಮಲಯಾಳಂ ಆದರೂ ಕೂಡ ಕನ್ನಡ, ತೆಲುಗು ಹಾಗೂ ಹಿಂದಿಯಲ್ಲಿ ಇದು ತೆರೆ ಕಾಣ್ತಾ ಇದೆ. ಆಕ್ಷನ್, ಫ್ಯಾಂಟಸಿ, ರೊಮ್ಯಾಂಟಿಕ್ ಸಿನಿಮಾ. ವಿಶೇಷ ಏನಂದ್ರೆ, ಏಕ್ತಾ ಕಪೂರ್ ಹಾಗೂ ಶೋಭಾ ಕಪೂರ್ ನಿರ್ಮಾಣದ ಈ ಸಿನಿಮಾವನ್ನ ಕನ್ನಡದ ನಂದಕಿಶೋರ್ ನಿರ್ದೇಶನ ಮಾಡಿದ್ದು ಹೆಸರಾಂತ ನಟ ಮೋಹನ್ ಲಾಲ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸರ್ವಂ ಮಾಯಾ ಅನ್ನುವಂತಹ ಕಾಮಿಡಿ ಫ್ಯಾಂಟಸಿ ಸಿನಿಮಾ, ಒಲತು ವಸತೆ ಕಳ್ಳನ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಒಟ್ಟು 3 ಸಿನಿಮಾಗಳು ಮಲಯಾಳಂನಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನು ಇಂಗ್ಲಿಷಲ್ಲಿ 2 ಸಿನಿಮಾಗಳು,
ಅನಕೊಂಡ ಅನ್ನುವಂಥ ಒಂದು ಸಿನಿಮಾ ಮೂಲತಃ ಇಂಗ್ಲಿಷ್ ಆದರೂ ಕೂಡ ತೆಲುಗು, ತಮಿಳು ಹಾಗೂ ಹಿಂದಿನಲ್ಲಿ ಇದು ತೆರೆ ಕಾಣ್ತಾ ಇದೆ. ಇನ್ನು ಫಾಕ್ ರೋಡ್ ಎಪಿಸೋಡ್ 8 ಎನ್ನುವಂತಹ ಒಂದು ಸಿನಿಮಾ ಕೂಡ ಇಂಗ್ಲಿಷಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇವಿಷ್ಟು ಒಟ್ಟು 19 ಸಿನಿಮಾಗಳು ಡಿಸೆಂಬರ್ 25ಕ್ಕೆ ತೆರೆ ಕಾಣ್ತಾ ಇರೋದು. ಇನ್ನು ಮಾಮೂಲಿಯಾಗಿ ನಾವು ಒಂದು ವಿಷಯವನ್ನು ಹೇಳ್ತಾ ಇದ್ವಿ, ರೋಚಕ ಕಥೆಗಳು ಎಲ್ಲಿದು ತೆರೆಮರೆಯದ್ದು. ಈ ಬಾರಿ ನಾವು ಆಯ್ಕೊಂಡ ವಿಷಯ ಏನಂದ್ರೆ 2025 ಈ ವರ್ಷ ಕನ್ನಡ ಸಿನಿಮಾಗಳಿಗೆ ಹೆಂಗಿತ್ತು ಅಂತ. ಯಾಕೆಂದ್ರೆ ವರ್ಷದ ಕೊನೆ ಎಷ್ಟೆಷ್ಟು ಸಿನಿಮಾಗಳು ರಿಲೀಸ್ ಆದ್ರು ಅವೆಲ್ಲ ಪಟ್ಟಿಯನ್ನು ಕೊಡ್ತಾ ಹೋದ್ರೆ ಅದನ್ನೇ ಒಂದು 2-3 ಎಪಿಸೋಡ್ ಮಾಡಬಹುದು. ನಾವು ಸಂಕ್ಷಿಪ್ತವಾಗಿ ಒಂದು FMC ವತಿಯಿಂದ ಒಂದು ಎನಲೈಸೇಷನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಈ ವರ್ಷ ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ. ಆದರೆ ಅವುಗಳಲ್ಲಿ ಗೆದ್ದಿರೋವು ಬೆರಳೆಣಿಕೆಯಷ್ಟು ಮಾತ್ರ. ಈ ವರ್ಷದ ಆರಂಭದಲ್ಲಿ ರಿಲೀಸ್ ಆದ ಕನ್ನಡ ಸಿನಿಮಾಗಳು ಅಷ್ಟೇನು ಹೆಸರು ಮಾಡಲೇ ಇಲ್ಲ. ಅಂದ್ರೆ ಮೊದಲ 5 ತಿಂಗಳು ತುಂಬಾ ಪೇಲವವಾಗಿತ್ತು. ಜನ ಥಿಯೇಟರ್ನೇ ಮರ್ತಿದ್ದಾರ ಅನ್ನೋ ಹಾಗಿತ್ತು. ಅದರಲ್ಲೂ ಒಂದಿಷ್ಟು ಸೌಂಡ್ ಮಾಡಿದ್ದು ಶರಣ್ ಚಿಕ್ಕಣ್ಣ ನಟನೆಯ ಛೂಮಂತರ್, ಯುವ ನಟನೆಯ ಎಕ್ಕ ಸಿನಿಮಾಗಳು. ನಂತರದಲ್ಲಿ ಯುದ್ಧಕಾಂಡ 2 ಕೂಡ ಸ್ವಲ್ಪ ಹಣ ಗಳಿಸಿತ್ತು. ಆಮೇಲೆ ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಒಳ್ಳೆಯ ರಿವ್ಯೂ ಪಡೆದುಕೊಂಡ್ರು ಗಳಿಕೆ ಮಾಡಲೇ ಇಲ್ಲ. ನಂತರ ಸುನಾಮಿ ಎಬ್ಸಿದ್ದು ಕರಾವಳಿಯ ಪ್ರತಿಭೆ ರಾಜ್ ಬಿ ಶೆಟ್ಟಿ ಅವರ ಸೂ ಫ್ರಮ್ ಸೋ. JP ತುಮಿನಾಡ್ ನಿರ್ದೇಶನದ ಈ ಸಿನಿಮಾ ಪ್ರೇಕ್ಷಕರಲ್ಲಿ ಯಾವ ನಿರೀಕ್ಷೆಯನ್ನ ಇಟ್ಕೊಂಡಿರಲಿಲ್ಲ. ಅನಿರೀಕ್ಷಿತವಾಗಿ ಯಶಸ್ಸು ಕಂಡಂತ ಈ ಸಿನಿಮಾ ಕನ್ನಡ ಚಿತ್ರ ರಸಿಕರು ಥಿಯೇಟರ್ಗೂ ಬರ್ತಾರೆ ಅನ್ನುವಂಥ ಒಂದು ಭರವಸೆಯನ್ನ ಹುಟ್ಟುಹಾಕೋದ್ರ ಜೊತೆಗೆ 100 ಕೋಟಿ ಗಳಿಕೆಯನ್ನು ಕೂಡ ಮಾಡಿತ್ತು. ಪ್ಯಾನ್ ಇಂಡಿಯಾ ಯುಗದಲ್ಲೂ ಸರಳ ಕಥೆಗಳಿಗೆ ಜನ ಬರ್ತಾರೆ ಅನ್ನೋದನ್ನ ಇದು ಸಾಬೀತು ಮಾಡಿತು. ಆ ನಂತರದಲ್ಲಿ ಪಪ್ಪಿ ಹಾಗೂ ನಾನು ಮತ್ತು ಗುಂಡ, ಒಂದು ನಾಯಿಯನ್ನ ಇಟ್ಕೊಂಡು ಮಾಡಿರುವಂತಹ 2 ಸಿನಿಮಾಗಳಲ್ಲಿ ಪಪ್ಪಿ ಸಾಕಷ್ಟು ಯಶಸ್ಸನ್ನು ಗಳಿಸಿತು. 50 ದಿನ ಅದು ಓಡಿತು. ಆಯುಷ್ ಮಲ್ಲಿಯವರ ನಿರ್ದೇಶನದಲ್ಲಿ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿನಲ್ಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟುಕೊಟ್ಟಿದ್ರು. 1-2 ಹಾಡುಗಳು ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಓಡ್ತಾನೆ ಇದ್ದಾವೆ. ಆ ನಂತರದಲ್ಲಿ ಈ ಅಪ್ಪ ಮಗನ ಸಂಬಂಧವನ್ನು ಹೇಳುವಂತಹ ಈ ತಮಿಳುನಾಡಿನಿಂದ ಮನಾಲಿಯವರೆಗೂ ಕೂಡ ಒಂದು ಯಾತ್ರೆಯನ್ನ ಮಾಡಿ ಈ ಪ್ರವಾಸಿ ಕಥನವನ್ನ ಒಂದಿಬ್ಬರು ಪ್ರೇಮಿಗಳ ಮಧ್ಯದಲ್ಲಿ ಅಪ್ಪ ಮಗನ ಸಂಬಂಧ, ಅಪ್ಪ ಮಗಳ ಸಂಬಂಧ ಇದೆಲ್ಲವನ್ನು ಇಟ್ಟುಕೊಂಡು ಮಾಡಿರುವಂತಹ ಹಯವದನ ನಿರ್ದೇಶನದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಕೂಡ ಒಂದಿಷ್ಟು ಹೆಸರನ್ನ ಮಾಡ್ತು. ಸೆಕೆಂಡ್ ಹಾಫ್ ನಂತರ ಕಾಂತಾರ ಒಂದು ಇತಿಹಾಸವನ್ನ ಬರೆಯಿತು, ಗಲ್ಲಾಪೆಟ್ಟಿಗೆ ತುಂಬಿಸ್ತು. ಕಾಂತಾರ ಸಿನಿಮಾದ ನಂತರ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿದ್ದ ಈ ಸಿನಿಮಾ ಪ್ರೇಕ್ಷಕರ ಆಸೆಯನ್ನ ಹುಸಿ ಮಾಡಲಿಲ್ಲ. ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡ್ತಾ ಇದೆ. 50 ಕೋಟಿ ಕ್ಲಬ್ನತ್ತ ಹೆಜ್ಜೆ ಇಟ್ಟಿದೆ. ವರ್ಷದ ಕೊನೆಯಲ್ಲಿ ತೆರೆ ಕಾಣಲಿರುವ ಅರ್ಜುನ್ ಜನ್ಯ ನಿರ್ದೇಶನದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಮ್ಮ ಕರಾವಳಿ ಪ್ರತಿಭೆ ರಾಜ್ ಬಿ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿರುವ 45 ಅಂದ್ರೆ 45 ಹಾಗೂ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದವೆ. ಇದೇ ಡಿಸೆಂಬರ್ 25ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಈ ಸಿನಿಮಾದ ಗೆಲುವು ಮುಂದಿನ ವರ್ಷ ಕನ್ನಡ ಸಿನಿಮಾಗಳು ಜೋಶ್ನಿಂದ ಆರಂಭವಾಗೋ ಹಾಗೆ ಆಗಲಿ, ಕನ್ನಡ ಸಿನಿಮಾಗಳು ಮತ್ತಷ್ಟು ಮಗದಷ್ಟು ಮೇಲಕ್ಕೇರಲಿ ಅಂತ ಆಶಿಸೋಣ. ಇದೆಲ್ಲದರ ಮಧ್ಯೆ ನಾನೊಂದು ವಿಷಯವನ್ನು ಹೇಳಬೇಕು. ಇಲ್ಲಿ ನಾವು ಹೇಳಿದ್ವಿ 250ಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಂಡಿದ್ದಾವೆ, ಆದರೆ ಅವುಗಳಲ್ಲಿ ಯಶಸ್ಸು ಕಂಡಿದ್ದು ಬೆರಳೆಣಿಕೆಯಷ್ಟು ಅಂತ. ಯಾಕೆ ಅಂತ ನಾವು ನೋಡಿದಾಗ ಸಾಕಷ್ಟು ಕಾರಣಗಳು ಹುಟ್ಟುಕೊಳ್ತವೆ. ನಾವು ಯಾವತ್ತು ನಮ್ಮ ತಪ್ಪಿನಿಂದ ನಾವು ಪಾಠ ಕಲಿಯೋದನ್ನ ಮೊದಲು ಬಿಡಬೇಕು. ಯಾಕೆ ಅಂದ್ರೆ ಅದನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಆಯುಷ್ಯ ಪೂರ್ತಿ ಸಾಲೋದೇ ಇಲ್ಲ. ಆ ಕಾರಣದಿಂದಲೇ ಈ FMC ಅಂದ್ರೆ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅನ್ನೋದು ಹುಟ್ಕೊಂಡಿದ್ದು. ಇಲ್ಲಿ ನಾವು ಒಂದು ಆರ್ಕೈವ್ ತರ ಮಾಡ್ತಾ ಇದೀವಿ. ಪ್ರತಿಯೊಬ್ಬರನ್ನ ಕರೆದು ನಾವು ಸಂದರ್ಶನವನ್ನ ಮಾಡ್ತೀವಿ. ಅವರ ಸಿನಿಮಾ ಹೇಗಿತ್ತು, ಜನ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರು, ಯಾಕೆ ಅದು ಲಾಭ ಗಳಿಸ್ಲಿಲ್ಲ, ಅವರು ಮಾಡಿದ ತಪ್ಪುಗಳು ಅವರಿಗೆ ಅರಿವಾಗಿದೆಯಾ, ಇವೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಇದು ಚಿತ್ರರಂಗದವರಿಗೆ ಒಂದು ದೊಡ್ಡ ಪಾಠ, ಒಂದು ದೊಡ್ಡ ಆಲ್ಬಮ್ ಅಥವಾ ಬೇರೆ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾ ತರ ಆಗಬಹುದು ಅನ್ನೋದೇ ನಮ್ಮ ಈ ಉದ್ದೇಶ. ಈ ಎಲ್ಲವನ್ನು ನಾವು ಮಾಡ್ತಾ ಇರೋದು
ಚಿತ್ರರಂಗದ ಚಿತ್ರಗಳ ಮೇಲಿನ ಸಿನಿಮಾಗಳ ಮೇಲಿನ ಪ್ರೀತಿಯಿಂದ ಮಾತ್ರ. ಬಹಳಷ್ಟು ಜನ ನಮಗೆ ಕೇಳಿದ್ದಾರೆ, ಏನು ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಹಣ ತಗೊಳ್ತೀರಿ ಒಂದು ಇಂಟರ್ವ್ಯೂಗೆ ಅಂತ. ಮೊನ್ನೆ ಕೂಡ ನಾನು ಒಂದು ಇಂಟರ್ವ್ಯೂ ಮಾಡಿದಾಗ ಅದೇ ಪ್ರಶ್ನೆ ಅವರಿಂದ ಬಂದಿತ್ತು. ಸ್ವಾಮಿ, ನಮಗೆ ಚಿತ್ರರಂಗದ ಮೇಲೆ ತುಂಬಾ ಪ್ರೀತಿ ಇದೆ, ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋಂಥ ಒಂದು ಆಸೆ ಇದೆ. ಆ ಕಾರಣದಿಂದ ನಾವು ಈ ಕಾರ್ಯಕ್ರಮಗಳನ್ನ ಉಚಿತವಾಗಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ತುಂಬಾ ಜನರಲ್ಲಿ ಇದೊಂದು ಸಿನಿಮಾ ಮಂದಿರದ ಅಥವಾ ಸಿನಿಮಾ ಚಿತ್ರರಂಗದಲ್ಲಿ ಸಿನಿಮಾ ಪ್ರೇಕ್ಷಕರಲ್ಲಿಯೂ ಕೂಡ ಒಂದೇನಂದ್ರೆ, ಇವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಏನಪ್ಪ ಇದು, ಅದು ಫ್ರೀ ಅಂದ ತಕ್ಷಣ ಅದು ಬೆಲೆ ಕಳೆದುಕೊಂಡ್ಬಿಡುತ್ತೆ ಅನ್ನುವಂಥ ಒಂದು ಏನೋ ಒಂದು ಅವರಲ್ಲಿ ಇದೆ. ಅದೆಲ್ಲ ಬೇಡ. ಯಾಕೆಂದ್ರೆ ನಾವು ಚಿತ್ರರಂಗವನ್ನ ಗೆಲ್ಲಿಸಬೇಕು. ಲಕ್ಷೋಪಲಕ್ಷ ಜನ ಈ ಚಿತ್ರರಂಗದಲ್ಲಿ ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ನವನ್ನ ಕೊಡ್ತಾ ಇರೋದು ಈ ಚಿತ್ರದ ನಮ್ಮ ಸಿನಿಮಾ ನೋಡುವ ಎಲ್ಲ ಪ್ರೇಕ್ಷಕರ ಜವಾಬ್ದಾರಿಯಾಗಿದೆ. ಹೀಗಾಗಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಜನರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ತಲುಪಿಸುವುದು ಒಂದು ಕೆಲಸ ಆದ್ರೆ ಸಿನಿಮಾ ಹೇಗಿರಬೇಕು, ಎಲ್ಲಿ ಫೇಲ್ ಆಯಿತು, ನಾವು ಏನು ಮಾಡಬೇಕಾಗಿತ್ತು, ಏನು ಮಾಡಿದ್ವಿ, ಇವೆಲ್ಲ ಕೂಡ ಬೇರೆಯವರ ತಪ್ಪಿನಿಂದ ನಾವು ಕಲಿಯಬೇಕಾಗಿದೆ. ಆ ಕಾರಣದಿಂದ ನಾವು ಈ FMC ಅನ್ನು ಹುಟ್ಟಾಕಿದ್ದು. ನಮಗೆ ಆದ ಅನುಭವಗಳು ಬೇರೆಯವರಿಗೆ ಹಂಚಿಕೊಳ್ಳೋದ್ರಿಂದ ಅವರು ಕೂಡ ಆ ತಪ್ಪುಗಳನ್ನ ಮಾಡದೇ ಇರಲಿ ಅನ್ನೋದೇ ಒಂದು ಪ್ರಾಮಾಣಿಕ ಪ್ರಯತ್ನ. ಆ ಕಾರಣದಿಂದ ಮತ್ತೊಮ್ಮೆ ನಾನು ಎಲ್ಲ ಚಿತ್ರರಂಗದವರಿಗೆ ಅರಿಕೆ ಮಾಡ್ಕೊಳ್ಳೋದಂದ್ರೆ, ನಿಮ್ಮ ಸಿನಿಮಾಗಳು ತೆರೆ ಕಾಣುವಂತಿದ್ರೆ ಆ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀವು ಕೊಡಿ. ನಾವು ಯಾವತ್ತು ನಮ್ಮ ಫೋನ್ ನಂಬರನ್ನು ನಮ್ಮ ಈ ಒಂದು ಸ್ಕ್ರೀನ್ನಲ್ಲಿ ಹಾಕ್ತಾ ಇದ್ದೀವಿ. ಆ ಫೋನ್ ನಂಬರ್ಗೆ ನೀವು ವಿಷಯವನ್ನು ವಾಟ್ಸಪ್ ಮೂಲಕ ಆಗ್ಬೋದು ಅಥವಾ ಕರೆ ಮಾಡುವ ಮೂಲಕ ಆಯಿತು, ನೀವು ವಿಷಯವನ್ನು ತಿಳಿಸಿದರೆ ನೀವು ಜನರಿಗೆ ತಲುಪಿಸುವ ವಿಷಯವನ್ನು ನಾವು ನಮ್ಮ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿಸ್ತೀವಿ. ನಿಮ್ಮ ಸಿನಿಮಾವನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ, ಅದು ಕೂಡ ಉಚಿತವಾಗಿ. ನೋಡಿ, ನಾವಿಲ್ಲಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತರ ಕ್ಲಾಸ್ಗಳನ್ನೇನು ಮಾಡ್ತಾ ಇಲ್ಲ. ನಾವಿಲ್ಲಿ ನಿಮಗಾದ ಅನುಭವಗಳನ್ನ ನಾವು ಸಂದರ್ಶನದ ಮೂಲಕ ನಿಮ್ಮೆಲ್ಲರ ಹತ್ರ ಕೇಳಿ ಅದನ್ನ ನಾವು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಂಚ್ತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ತಪ್ಪುಗಳು ಏನೇನಾಯಿತು ಅನ್ನೋದನ್ನ ಇನ್ನೊಬ್ರು ಕೂಡ ಅರಿಯೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಯಾವುದೇ ಒಂದು ಸಿನಿಮಾ ಯಶಸ್ವಿ ಆಯಿತು ಅಂದರೆ ಎರಡು ರೀತಿಯಲ್ಲಿದೆ. ಒಂದು ಹಣ ಗಳಿಕೆ ಆಗಿರಬೇಕು, ಇನ್ನೊಂದು ಜನರ ಮೆಚ್ಚುಗೆ ಆಗಿರಬೇಕು. ಕೆಲವೊಂದು ಸರ್ತಿ ಜನರ ಮೆಚ್ಚುಗೆನೂ ಪಡೆದಿರುತ್ತೆ, ಆರ್ಥಿಕವಾಗಿ ಹಣವನ್ನು ಮಾಡಿರುತ್ತೆ. ಇನ್ನು ಕೆಲವೊಂದು ಇವೆರಡರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಇವೆಲ್ಲ ಯಾಕಾಯಿತು, ಹೇಗಾಯಿತು? ಇವತ್ತು ಒಂದು ಸಿನಿಮಾ ಮಾಡಬೇಕು ಅಂತಾದರೆ ಒಬ್ಬ ನಿರ್ದೇಶಕ ಬರೀ ನಿರ್ದೇಶನವನ್ನು ಮಾತ್ರ ಮಾಡಿದ್ರೆ ಸಾಲದು. ಸಿನಿಮಾ ಶುರುವಾದಾಗಿಂದ ಕೊನೆಯವರೆಗೂ ಯಾವ ಹಂತಗಳಿವೆ, ಫೋಟೋಗ್ರಫಿ ಹೇಗೆ, ಪ್ಲಾನಿಂಗ್ ಹೇಗೆ ಮಾಡಬೇಕು, ಪ್ರೊಡಕ್ಷನ್ ಹೇಗಿರಬೇಕು, ಹಣವನ್ನು ಎಲ್ಲಿ ಯಾವ ರೀತಿಯಾಗಿ ನಾವು ಖರ್ಚು ಮಾಡಬೇಕು, ಅದೆಲ್ಲದರ ಜೊತೆಗೆ ಸಿನಿಮಾ ಎಲ್ಲವೂ ತಯಾರಾದ ಮೇಲೆ ಸೆನ್ಸಾರ್ ಹೇಗೆ, ಇದರ ಜೊತೆಗೆ ಪೈರಸಿ ಅನ್ನುವಂತಹ ಒಂದು ಪಿಡುಗು ಕೂಡ ಇದರಲ್ಲಿ ಬರ್ತಾ ಇದೆ. ಇದಕ್ಕಿಂತ ಮಿಗಿಲಾಗಿ ನಾವು ಜನಕ್ಕೆ ಅದನ್ನ ಯಾವ ರೀತಿಯಾಗಿ ರೀಚ್ ಮಾಡಿಸ್ಬೇಕು ಅನ್ನುವಂಥದ್ದು, ಇವೆಲ್ಲ ವಿಷಯಗಳಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅವರು ಫೇಲ್ ಆದರೂ ಕೂಡ ಅಲ್ಲಿ ಸಿನಿಮಾಗೆ ದೊಡ್ಡದಾದ ಏಟ್ ಬೀಳುತ್ತೆ. ಒಳ್ಳೆಯ ಕಂಟೆಂಟ್ ಇರ್ಬೋದು, ನೀವು ಚೆನ್ನಾಗಿ ಮಾಡಿರ್ಬೋದು, ಜನಕ್ಕೆ ಅದು ರೀಚ್ ಆಗಿಲ್ಲ ಅಂದಾಗ ಜನ ಆ ಸಿನಿಮಾ ಮಂದಿರಕ್ಕೆ ಬಂದು ನೋಡೋದು ಕಡಿಮೆ ಆಗುತ್ತೆ. ಇವೆಲ್ಲ ವಿಷಯಗಳ ಬಗ್ಗೆ FMC ಕೂಲಂಕಷವಾಗಿ ನಾವು ಚರ್ಚೆ ಮಾಡ್ತೀವಿ, ನಿಮ್ಮನ್ನ ಕರಿತೀವಿ, ನಿಮ್ಮ ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ, ನಮಗಾದ ಅನುಭವಗಳನ್ನು ನಿಮಗೆ ಹೇಳ್ತೀವಿ. ಈ ಥರ ಒಂದು ಚರ್ಚೆಯ ರೂಪದಲ್ಲಿ ನಾವು ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಕಾರಣದಿಂದ FMCಗೆ ನೀವು ಕೂಡ ಕೈ ಜೋಡಿಸಿ ನಿಮ್ಮ ಅನುಭವಗಳನ್ನು ಹೇಳಿಕೊಳ್ಳಿ. ಈ ಮೂಲಕ ನಾವು ಕನ್ನಡ ಚಿತ್ರರಂಗವನ್ನ ಹೆಚ್ಚು ಜನರಿಗೆ ತಲುಪಿಸುವ ರೀತಿಯಲ್ಲಿ ಸಿನಿಮಾವನ್ನು ಗೆಲ್ಲಿಸುವಲ್ಲಿ ನಾವು ಶ್ರಮವನ್ನ ಪಡಬೇಕು. ಆ ಕಾರಣಕ್ಕಾಗಿಯೇ ಈ FMC ಇರಬಹುದು. ನಾವು ಹಲವಾರು ಈಗ 1 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಲವಾರು ಸಂದರ್ಶನಗಳು, ಪ್ರತಿ ವಾರ ಸಿನಿಮಾ ರಿಲೀಸ್ ಆಗ್ತಾ ಇರೋ ವಿಷಯಗಳು ಎಲ್ಲವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಇವೆಲ್ಲವನ್ನು ನೀವು ಕೂಡ ನೋಡಿ ಹರಿಸಿದ್ದೀರಾ. ಅದಕ್ಕಾಗಿ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತೇನೆ. ಮುಂದಿನ ವರ್ಷ ಕನ್ನಡ ಚಿತ್ರರಂಗಕ್ಕೆ ಯಶಸ್ಸು ಸಿಗಲಿ. ಹಲವಾರು ಸಿನಿಮಾಗಳು ಈ ವರ್ಷದಂತೆ
ಆಗೋದು ಬೇಡ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ನಾವು ಜ್ಞಾನವನ್ನು ಪಡೆದು FMCಯಿಂದ ಹೆಚ್ಚು ಹೆಚ್ಚು ಸಿನಿಮಾಗಳು ಯಶಸ್ವಿಯಾಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ. ನಿಮ್ಗೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.